SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾನು ಹೇಳಿದ್ದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋರ ಬಗ್ಗೆ ಹೇಳಿದ್ದು, ಮಾಧ್ಯಮದ ಬಗ್ಗೆ ಅಲ್ಲ. ಇಲ್ಲ ನಾನು ಹೇಳ್ತಾ ಇರೋದು ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಅಂತ ಯಾವುದೇ ಮಾಧ್ಯಮದಲ್ಲೂ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಟ್ರೋಲ್ ಮಾಡಿಲ್ಲ. ಅವ್ರು ಹೆಚ್ಚು ಇಷ್ಟಪಡೋ ಡಿಜಿಟಲ್ ಅವರೇ ತುಂಬಾ ಅವ್ರನ್ನ ಟ್ರೋಲ್ ಮಾಡಿರೋದು. ಟ್ರೋಲ್ ಪೇಜ್ ಎಕ್ಸಾಕ್ಟ್ಲಿ ನಾನು ಅದೇ ಹೇಳಿದ್ದು ಮಂಗಳ. ನಾನು ಮಾಧ್ಯಮ ಸೇರ್ಸೇ ಇಲ್ವಲ್ಲ. ಯೂಟ್ಯೂಬರ್ಸ್ ಡಿಜಿಟಲ್ ಅವರು ಟ್ರೋಲ್ ಪೇಜಸ್ ಗಳು ಅಂತ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಯಾರೇ ಆಯ್ತು, ನೀವಂತಾನೆ ಅಲ್ಲ ಸರ್, ಎಲ್ಲ ಸ್ಟಾರ್ಗಳು ಮಾಧ್ಯಮ ಅಂತಾನೆ ಬೈದಿರ್ತಾರೆ. ಬೇರೆಯವ್ರು ಮಾಡೋ ಕೆಲ್ಸಕ್ಕೆ ನಾವ್ಯಾಕೆ ಬೈಸ್ಕೋಬೇಕು? ಜರ್ನಲಿಸಂ ಮಾಡ್ಕೊಂಡು ಬಂದಿರೋದು, ಯಾವ್ದೋ ಬೇರೆ ಬೇರೆ ಕೆಲ್ಸಗಳು, ಜರ್ನಲಿಸಂ ಓದ್ದೆ ಬಂದಿಲ್ಲ. ನಾವ್ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಈವನ್ ಮಹೇಶ್ ಗೌಡ ಅವರು ಇಂಗ್ಲಿಷ್ ತಪ್ಪಾಗಿ ಮಾತಾಡಿರೋದು ನಮ್ಮ ಸ್ಯಾಟಿಲೈಟ್ ಚಾನಲ್ಗೆನೆ, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿರೋದು ಟ್ರೋಲ್ ಪೇಜಸ್ಗಳು, ನಾವಲ್ಲ. ಮಂಗಳ, ನೀವು ನಂಗೆ ಗೊತ್ತಿಲ್ಲಮ್ಮ ನಿಮ್ ಚಾನಲ್ ಮಾತಾಡೋದು. ಅಲ್ಲ ಒಂದ್ ನಿಮಿಷ, ನಾನು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನ ನಾವು ಈಸಿಯಾಗಿ ತಗೋಬೇಕು. ಏನ್ ಗೊತ್ತಾ, ನಾವೇ ತಮಾಷೆ ಮಾಡಿದೀವಿ, ನಮ್ಮನ್ನ ನಾವೇ. ಈಗ ಒಂದು ನಿಮ್ಗೆ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನೆನ್ನೆ ಒಂದು ವಿಡಿಯೋ ಮಾಡಿದ್ದು ಬಿಡಕ್ಕಾಗಿಲ್ಲ ನಮ್ಗೆ. ಸುಮ್ಮನೆ ಒಂದು ಮಾತಾಡ್ತೀನಿ ತಗೊಳ್ಳಿ, ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ಮ ಎಕ್ಸಾಂಪಲ್ಗೆ. ನಮ್ಮನ್ನ ನಾವು ಹೆಂಗ್ ಕಾಲ ಕೂತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅಂತ ನಾನು ನಂಬಲ್ಲ. ಎಲ್ಲರೂ ಸಾಮಾನ್ಯರೇ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಮುಖ್ಯರಲ್ಲ ಅಂತ. ನಾವು ಇಲ್ಲಿ ಕೂತಿದ್ದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನೊಬ್ಬ ಮನುಷ್ಯ. ಬೆಳಿಗ್ಗೆ ಬಂದರೆ ನಮ್ಮನ್ನ ಹತ್ರ ಪಂಚೆ ಹಾಕೊಂಡು ಬನ್ನೇನು ಹಾಕೊಂಡು ನಿಂತಿರ್ತೀನಿ. ನಾನು ಯಾವ ತಲೆ ಮೇಲೂ ಕಿರೀಟ ಹಾಕೊಂಡು ನಿಂತ್ಕೊಳ್ಳಲ್ಲ. ನಾನು ಬೆಳಿಗ್ಗೆ ಬಂದು ನೋಡಿ ನಾನು ಹೀರೋ ಅಲ್ಲ. ನಾನು ನಿಜವಾಗ್ಲೂ ನಿಮ್ಮ ಜೊತೆ ನಾನು ಯಾವ ಥರ ಹೀರೋ ಥರ ಕಂಡಿದ್ದೀನಿ ನಾನು ನಿಮಗೆ. ಇವಾಗ ನಾವು ಮಾಧ್ಯಮದವ್ರು ಏನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ನಮ್ಗೆ ಅನ್ನಿ, ನೋ ಪ್ರಾಬ್ಲಮ್. ನಾವು ಮಾಡದೇ ಇರೋ ತಪ್ಪು ಇಲ್ಲ ಮಂಗಳ, ನಾನು ಹೇಳಿದ್ದೇನು ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದ್ದೀನಿ ನಾನು. ನನಗೆ ಆಕ್ಚುಲಿ ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನನ್ನ ಪರ್ಸನಲ್ ಒಪಿನಿಯನ್, ನಾನು ಯಾವತ್ತು ಮಾಧ್ಯಮ ಜೊತೆಗೆ ಯಾವುದೇ ಕಾರಣಕ್ಕೂ ಮಾಧ್ಯಮ ಹೆಸರಕ್ಕೆ ನಾನು ಯಾವತ್ತೂ ಮಾತಾಡಿಲ್ಲ. ಆಮೇಲೆ ನೀವು ಯಾವುದೇ ಮಾಧ್ಯಮದ ನನ್ನ ಗೆಳೆಯರು ಸಿಂಗಲ್ ಕಾಲಲ್ಲಿ ನಾನು ರಿಸೀವ್ ಮಾಡ್ತೇನೆ, ನಿಮಗೂ ಗೊತ್ತಿದೆ. ಎಲ್ಲರ ಜೊತೆಗೂ ನನ್ನ ಪ್ರತಿಯೊಂದು ಯಾರೇ ನನಗೆ ಏನೇ ಕಳಿಸಿದ್ರು, ಏನೇ ಒಂದು ರಿಪೋರ್ಟ್ ಮಾಡಿದ್ರು, ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇವತ್ತಲ್ಲ, ನಾನು ಇದನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ. ಯಾಕೆ ನಮಗೋಸ್ಕರ ಯಾರೋ ಬರೀತಾರೆ, ನಮಗೋಸ್ಕರ ಯಾರೋ ಒಂದು ಟ್ವೀಟ್ ಮಾಡ್ತಾರೆ. ನೆನ್ನೆ ಸುನಿ ಮಾಡೋದು ಕಳಿಸಿದ್ದೀನಿ, ದೀಪಿಕಾ ಮಾಡ್ತೀವಿ ಕಳಿಸಿದ್ದೀನಿ. ಆಮೇಲೆ ಯಾರ್ಯಾರು ನನಗೆ ಏನೇನು ಕಳಿಸಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಕಳಿಸಿದ್ದೀನಿ. ಎಲ್ರಿಗೂ ನಾನು ಥ್ಯಾಂಕ್ಸ್ ಕಳಿಸ್ತೀನಿ. ಬಿಕಾಸ್ ನನ್ನ ಕಲ್ಚರ್ ಅದು, ನನ್ನ ಹ್ಯುಮ್ಯಾನಿಟಿ ಅದು. ಯಾರೋ ನನಗೋಸ್ಕರ ಏನೋ ಒಂದು ಬರೀತಾರೆ ಅಂದರೆ ವಾಪಸ್ ತಿರುಗಿಸಿ ಥ್ಯಾಂಕ್ಸ್ ಹೇಳೋದು ನನ್ನ ಜವಾಬ್ದಾರಿ. ನಾನು ಅದನ್ನು ಬೆಳೆಸ್ಕೊಂಡಿರೋದು. ನಾನು ಹೇಳಿದ್ದು ಯೂಟ್ಯೂಬ್ ಮತ್ತೆ ಟ್ವಿಟರಲ್ಲಿ ತುಂಬಾ ಜನ ಅವನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಅದನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ನನಗೆ ಅನಿಸ್ತು, ಓಕೆ ಅವನೇನೋ ಇಂಗ್ಲಿಷ್ ಮಾತಾಡೋ ಬರದಲ್ಲಿ ಒಂದು ಪದ ಬಳಸಿದ್ದೇನೆ, ನೀವು ಅದು ಹೇಳಿದಿರ, ಓಕೆ ಅದು ತಪ್ಪಲ್ಲ. ಅವ್ರನ್ನ ಟ್ರೋಲ್ ಮಾಡಿರೋದ್ರಲ್ಲಿ ನಾವು ಇದೀವಿ, ನಮ್ಮನ್ನು ಟ್ರೋಲ್ ಮಾಡಿದ್ರು, ನಮ್ಮನ್ನೇನು ನಾನು ಮಾಡಿಲ್ವಾ? ಈಗ ನಮ್ದೇ ತೆಗೆದು ನೋಡಿ, ನಮ್ದು 1000 ಇರ್ತವೆ. ನಾವು ಮಹೇಶ್ ಅಯೋಗ್ಯ ಪಿಕ್ಚರ್ ಮಾಡೋದ, ಮಹೇಶ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಅಯೋಗ್ಯ ಅಲ್ಲ ಯೋಗ್ಯ ಅಂತ ಹೇಳಿರೋದು ಅವ್ರಿಗೆ. ನಾವ್ ಇನ್ನೇನ್ ಬೇರೆ ಇಲ್ಲ ಮಂಗಳ, ಅದನ್ನ ಕ್ಲಾರಿಫೈ ಇಲ್ಲ. ಒಳ್ಳೆ ಕ್ವಶನ್ ನಿಮ್ಗೆ ಕೇಳಿದ್ದು. ನಾನು ಹೇಳ್ತೀನಿ, ನನ್ನೇ ತುಂಬಾ ಜನ ಟ್ರೋಲ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಿದ್ದಾರೆ. ನನ್ನ ಕಮೆಂಟ್ಗಳೇ ತೆಗೆದು ನೋಡಿ ನೀವು ಯೂಟ್ಯೂಬಲ್ಲಿ. ಕಮೆಂಟ್ಗೂ ಆ ಹಾಡ್ಗೂ ನನಗೂ ಸಂಬಂಧನೇ ಇರಲ್ಲ, ಹಂಗೆ ಹಾಕಿರ್ತಾರೆ. ಆಮೇಲೆ ನೀವು ತೆಗೆದು ನೋಡಿದ್ರಲ್ಲಿ ಇನ್ನು ಹಾಡು ಬಿಡುಗಡೆಯಾಗಿ 2 ನಿಮಿಷ ಆಗಿರುತ್ತೆ, ಹಾಡಿರೋದು 5 ನಿಮಿಷ. ಅಷ್ಟು ಬೇಗ ಕಮೆಂಟ್ಗಳು ಹಾಕಿರ್ತಾರೆ. ನೀನು ಹಂಗಿದೆಯಾ ನೋಡೋಕ್ಕೆ, ನೀನು ಹಿಂಗಿದೆಯಾ, ನೀನು ಹೀರೋನೇ ಅಲ್ಲ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀನು ಹೀರೋನೇ ಅಲ್ಲ, ನೀನು ನೋಡೋಕೆ ಚೆನ್ನಾಗೇ ಇಲ್ಲ, ನೀನು ಹಂಗೆ ಹಿಂಗೆ 1000 ಕಮೆಂಟ್ಗಳು ಹಾಕಿದ್ದಾರೆ ನನಗೆ. ಐ ಡೋಂಟ್ ಕೇರ್, ಐ ಡೋಂಟ್ ಮೈಂಡ್. ಜನ ಇಷ್ಟಪಟ್ಟಿರೋರು ನಮ್ಮನಿದ್ದಾರೆ, ಅದು ಪಾಸಿಟಿವ್ ಆಗಿರುತ್ತೆ. ಅವ್ರು ನೋಡ್ಬೇಕು ಸಿನಿಮಾನ. ಇರೋ 1 ನಿಮಿಷ ಇರೋ ಬೇಡಕಂಡ್ರು, ಇಲ್ಲೇನೋ ಭಾಳ ಸೆನ್ಸಿಬಲ್, 1 ನಿಮಿಷ ಸೆನ್ಸಿಬಲ್ ಆಗಿರೋ ಮಾತಾಡ್ತಿದ್ವಿ ಈ ವಿಚಾರದಲ್ಲಿ. ಇಲ್ಲ ಏನಿಲ್ಲ, ವೆರಿ ಪಾಸಿಟಿವ್ ಆಗಿ ನಾವು ಹೋಗೋಣ ಅನ್ನೋ ವಿಚಾರ ಅಷ್ಟೇ. ಅಂದ್ರೆ ನಮ್ಮ ಮಧ್ಯೆನೇ ನಾವು ಈಗ ಚೇತು ಹೇಳ್ದಂಗೆ ಯಾವುದೋ ವಿಚಾರಗಳಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೇ ನಾವು ಡಿಸೈಡ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ನಾವು ಹೇಳಿದ್ದಷ್ಟೇ. ಆ್ಯಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನಗೆ ನೆಗೆಟಿವ್ ಕಮೆಂಟ್ ಹಾಕಿ ನನ್ನನ್ನು ಬೆಳೆಸ್ತವ್ರು ಅವರೇ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನಗೇನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದೆಯಾ ಹಂಗಿದೆಯಾ ಅಂತ. ಹೌದಾ ಹಂಗಿದ್ದೀನಾ, ಇರುವಂಗಾರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು. ಅಯ್ಯೋ ಚೆನ್ನಾಗಿಲ್ವಾ ಡ್ಯಾನ್ಸು, ಚೆನ್ನಾಗಿ ಮಾಡಿಲ್ವಾ, ಇರುವಂಗೆ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನು ಚಾಲೆಂಜಿಂಗ್ ತಗೋತೀನಿ ನಾನು. ಇವನ್ ಸಂತು ಮಾಸ್ಟರ್ ನನಗೆ 15 ದಿವಸ ಹಾಕೊಂಡು ಹೋಗ್ಬೋದ್ರು. ನಿಮ್ಗೆ ಗೊತ್ತು, ನಾನು ಬರ್ತಾ ಏನು ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತವನಲ್ಲ. ಅವ್ರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ ಏನೋ ನನಗೊಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ಹಿಂಗೆ ತೆಗೀರಿ ಸರ್ ಶರ್ಟು, ಅಲ್ಲಿ ಕಾಣಿಸ್ಬೇಕು ಸರ್ ಲೈನು ಅನ್ನೋನು.
ಪ್ರತಿ ಶಾಟ್ಗೂ ಹೇಳೋದು ಬಂದು ನನಗೆ ಹಿಂಗೆ ಬರಲೇಬೇಕು ಸರ್, ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗಲೂ ಹಂಗೆ ಇದ್ದವನಲ್ಲ ಬದುಕಲ್ಲಿ. ಅದಷ್ಟೇ. ಇಲ್ಲಿ ನಿಮ್ಮ ಬಗ್ಗೆ ಅವ್ರ ಬಗ್ಗೆನೋ ಯಾಕೆ ದ್ವೇಷ? ನಾವು ಹೇಳೋದು ಒಂದೇ, ಎಲ್ಲರಲ್ಲೂ ಪ್ರೀತಿ ಕಾಣ್ಬೇಕು, ನಾವು ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ಬೇಕು ಅನ್ನೋದು ನಂದಷ್ಟೇ. ಬಿಟ್ರೆ ನಾಟ್ ಟಾರ್ಗೆಟ್ ಹಂಗೆ ಅನ್ಕೋಬಿಟ್ಟಿದ್ವಿ. ಚೇತನ್ ಅವ್ರು ಹೇಳಿದ್ರು ನಾವೇನಾದ್ರು ತಪ್ಪು ಮಾಡಿದ್ರೆ ಸೈಡ್ ಕರೆದು ಅವ್ರಿಗೆ ಬುದ್ಧಿ ಖಂಡಿತವಾಗ್ಲೂ. ಹೇಳಿ ಅಂತ. ನಾವು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಮನ್ನ ಸೈಡ್ ಕರೆದು ಬುದ್ಧಿ ಹೇಳಿ ಹಂಗಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಆಗ ಇದ್ ಮಾಡ್ಬೇಡಿ ಅಷ್ಟೇ. ಯಾಕಂದ್ರೆ ನಮ್ಗೆ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋದು ದೇವ್ರು ಅಷ್ಟೇ ಅಂತ ನನ್ನ 100% ರೈಟ್. ನೀವು ಹೇಳಿದ್ದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ, ಅದರಲ್ಲಿ ಮಂಗಳಮ್ಮ ಹೆಂಗಾಯ್ತವೆ ಅಂದರೆ ಕೆಲವೊಬ್ರು ಕಮೆಂಟ್ ಹಾಕ್ಬಿಟ್ಟಿರ್ತಾರೆ, ಅವ್ರು ತುಂಬ ಓದ್ಕೊಂಡಿರೋರೇ ಇರ್ತಾರೆ. ಈಗ ಲಾಸ್ಟ್ ಆಗಿ ಬಿಡುಗಡೆ ಆಯ್ತಲ್ಲ, ಭಾರಿ ವೈನಾಗವಳೆ ಅಲ್ಲಿ ಪಟ್ಟದ ಕೆಳಗಡೆ ಕಮೆಂಟ್ ಆಗ್ತಾನೆ, ಎಲ್ಲಿಗೆ ಬಂದು ಕನ್ನಡ ಸಾಹಿತ್ಯ? ಹೆಣ್ಮಕ್ಳನ್ನ ವೈನಾಗವಳೆ. ವೈನು ಅಂದ್ರೆ ಎಣ್ಣೆ ಅಲ್ಲ ಕಣೋ, ವೈನಾಗವಳೆ. ನಮ್ಮ ಮಂಡ್ಯ ಲ್ಯಾಂಗ್ವೇಜಲ್ಲಿ ವೈನಾಗವಳೆ, ತುಂಬ ಚೆನ್ನಾಗವಳೆ, ಮುದ್ದಾಗವಳೆ. ಹಂಗೆ ಗೊತ್ತಿಲ್ದಿರೋರು ಕಮೆಂಟ್ ಹಾಕ್ರಿ, ಏನು ಮಾಡೋಣ? ಅಲ್ಲಿ ಕನ್ನಡ ಸಾಹಿತ್ಯಕ್ಕೂ ವೈನಾಗವಳೆನಕ್ಕೂ ಎಲ್ಲಿಗೆ ಸಂಬಂಧ? ಸೊ ಈ ಥರದವರೆಲ್ಲ ಶುರುವಾಗ್ಬಿಟ್ಟವೆ. ಮತ್ತೆ ಏನು ನಾವು ಹೇಳಿದ್ದು ಆ ಥರದ್ದಷ್ಟೇ ಹೇಳಿದ್ದು, ಇನ್ನೇನಲ್ಲ. ನೀವು ಅದು ಯಾರಿಗೂ ಇಲ್ಲಿ ಪರ್ಸನಲ್ ಅಲ್ಲ. ಇಲ್ಲ, ಅವನು ಹುಡುಗ ಅದು ಕಮೆಂಟ್ ಹಾಕಿದ್ದು ನಾನು ಟ್ರೇಸ್ ಮಾಡಿ. ನಾನು ಇನ್ನು ಮುಂದೆ ಪ್ರೆಸ್ ಮೀಟಿಗೆ ಬಂದರೆ ಮಾತಾಡಲ್ಲ. ಯಾಕೆಂದರೆ ನಾನು ಏನು ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನಗೆ ಮನೇಲಿ ಹೇಳಿ ಕಳಿಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಗ್ತಾ ಇರಿ ಅಂತ. ಆದರೂ ನಾನು ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಆಯಿತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನಿನಗೆ ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿದಿಲ್ಲ ಅಣ್ಣ, ವೈನ್ ಅಂತೆಲ್ಲ ಬರೆದ್ಬಿಟ್ಟಿದ್ದೀರ ನೀವು ಹೆಣ್ಮಕ್ಳಿಗೆ ಅಂದ್ರೆ. ಅಲ್ಲಪ್ಪ, ವೈನಾಗ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.